ज्ञानन्तेऽहं सविज्ञानम् इदं वक्ष्याम्यशेषतः यज्ज्ञात्वा नेह भूयोऽन्यज् ज्ञातव्यमवशिष्यते। ಜ್ಞಾನಂತೇಹಂ ಜ್ಞಾನನ್ ಅನುಸ್ವಾರದ ಉಚ್ಚಾರಣೆ ಇಲ್ಲಿ ನ ರೀತಿ, ಕಾರಣ ಮುಂದೆ ತ ಬಂದಿದೆ. ತೇಹಂ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ಮ ರೀತಿ. ತೇಹಂ ಸವಿಜ್ಞಾನಂ. ನೀವು ಈ ಸಂಯುಕ್ತಾಕ್ಷರವನ್ನ ಜ್ಞ ಅಂತ ಉಚ್ಚಾರಣೆ ಮಾಡ್ತಾ ಇದ್ರೆ ಜ್ಞಾನಂತೇಹಂ ಸವಿಜ್ಞಾನಂ ಈ ರೀತಿ ಬರಬೇಕು. ಇದಂ ವಕ್ಷ್ಯಾಮ್ಯಶೇಷತಃ. ಇದಂ ಇಲ್ಲಿ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ, ಕಾರಣ ಮುಂದಿನ ಶಬ್ದ ಅವರ್ಗೀಯ ವ್ಯಂಜನ ವದೊಂದಿಗೆನೆ ಪ್ರಾರಂಭ ಆಗ್ತಾ ಇದೆ. ಇದಂ ವಕ್ಷ್ಯಾಮ್ಯಶೇಷತಃ. ಇದಂ ವಕ್ಷ್ಯಾಮ್ಯ ಇಲ್ಲಿ ಗಮನಿಸಬೇಕು, ವಕ್ಷಾಮ್ಯ ಅಂತ ಇಲ್ಲ, ವಕ್ಷ್ಯಾಮ್ಯ. ಕ್ಷದೊಂದಿಗೆ ಯಾ ಸೇರಿ ಕ್ಷಾ ಇದೆ. ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ. ನೀವು ಜ್ಞ ಅಂತ ಹೇಳ್ತಾ ಇದ್ರೆ ಈ ಶಬ್ದವನ್ನ ಯಜ್ಞಾತ್ವಾ ಈ ರೀತಿ ಹೇಳಬೇಕು. ನೀವು ಜ್ಞ ಅಂತ ಹೇಳ್ತಾ ಇದ್ರೆ ಯಜ್ಞಾತ್ವಾ ಯಜ್ಞಾತ್ವಾ ಈ ರೀತಿ ಹೇಳಬೇಕು. ನೇಹ ಭೂಯೋನ್ಯಜ್ ಜ್ಞಾತವ್ಯ ಅಥವಾ ಜ್ಞಾತವ್ಯ ತ ಮೇಲೆ ಆಘಾತ. ಜ್ಞಾತವ್ಯಮವಶಿಷ್ಯತೆ. ಶಿಷ್ಯತೆ ಕೊನೆಗೆ ತೇ ದೀರ್ಘ. ನೋಡೋಣ ಪೂರ್ತಿ ಶ್ಲೋಕ ಮತ್ತೊಮ್ಮೆ. ಜ್ಞಾನಂತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಜ್ ಜ್ಞಾತವ್ಯಮವಶಿಷ್ಯತೆ. ರ